ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನೆನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ನೆನ್ನೆ ಎಪಿಸೋಡ್ ರಿವ್ಯೂ ಮಾಡ್ಕೊಂಬರೋಣ. ಗೈಸ್, ಒಟ್ಟಿನಲ್ಲಿ ಈಗ ಗೌತಮಿ ಅವರು ಮನೆಯಿಂದ ಆಚೆ ಹೋಗಿದ್ದಾಯಿತು. ನೆನ್ನೆ ಎಪಿಸೋಡು ಅದೇ ಎಲ್ಲ ಆಚೆಗೆ ಬರ್ತಾರೆ, ಭವ್ಯ ಅವರು ಮತ್ತು ಧನರಾಜ್ ಅವರು. ಸೊ ಸೇಫ್ ಆಗಿ, ಸೊ ಎಲ್ಲರೂ ಫುಲ್ ದುಃಖದಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ನೆನ್ನೆ. ಎಸ್, ಸೊ ಗೈಸ್ ಏನು ಅನ್ನಿಸ್ತು ಗೌತಮಿ ಅವ್ರನ್ನ ಕಳಿಸಿದ್ದು ನಿಮಗೆ? ಇನ್ನೂ ಫೈನಲ್ವರೆಗೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದಮೇಲೆ ಮುಂಜು ಅವರು ತುಂಬ ದುಃಖದಲ್ಲಿರ್ತಾರೆ. ಮೋಕ್ಷಿತ್ ಅವ್ರ ಹತ್ರ ಅವರ ಲೈಕ್ ಹೇಳ್ಕೊತಾ ಇರ್ತಾರೆ, ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಇಲ್ಲಿ ಏನು ಅಂತಲೇ ಗೊತ್ತಾಗ್ತಾರಲ್ಲ ಕೆಲವೊಂದು ಬಾರಿ, ಅದು ಇದು ಅಂತ ಅವ್ರ ಬಗ್ಗೆನೂ ಮಾತಾಡ್ತಾರೆ, ಗೌತಮಿ ಅವ್ರ ಬಗ್ಗೆನೂ ಮಾತಾಡ್ತಾರೆ ಇಲ್ಲಿ. ಎಸ್, ಇನ್ನೊಂದು ಕಡೆ ರಜತ್ ಅವರು ಲೈಕ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸು ಲೈಕ್ ಆಚೆ ಕಡೆ ಹೋಗ್ತಾರೆ, ಅನ್ಡಿಸರ್ವ್ಡ್ ಕ್ಯಾಂಡಿಡೇಟ್ ಒಳಗಡೆ ಇರ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ ಇಂಡೈರೆಕ್ಟಾಗಿ ಅಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟು ಗುಗ್ರಾ ಮಂಜು ಅವರು ಗೌತಮಿ ಅವ್ರು ಮಲಗಿದ ಜಾಗಕ್ಕೆಲ್ಲ ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ. ಸೊ ಒಟ್ನಲ್ಲಿ ತುಂಬ ಬೇಜಾರಾಗಿದೆ ಗುಗ್ರಾ ಮಂಜು ಅವ್ರಿಗೆ. ಸೊ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಸೊ ಆ್ಯಕ್ಚುಲಿ ಗೌತಮಿ ಅವ್ರು ಹೋಗಿದ್ದು ನನಗೂ ಲಿಟ್ರಲಿ ಶಾಕಿಂಗ್ ಅನ್ನಿಸ್ತು. ಯಾಕಂದರೆ ಒಂದು ಕ್ಯಾರೆಕ್ಟರ್ನ ಹಿಡ್ಕೊಂಬಂದಂಥ ವ್ಯಕ್ತಿ ಅಂತಂದರೆ ಅವರೇ. ಸ್ಟಾರ್ಟಿಂಗಿಂದ ಎಂಡೋರ್ಗೂ ಕೂಡ ತುಂಬ ಜನ ಫೇಕು, ಈವನ್ ನಮಗೂ ಸ್ವಲ್ಪ ಹಾಗೆ ಅನ್ನಿಸ್ತಿತ್ತು, ನಗೋದಾಗಲಿ ಮಾತಾಡೋದಾಗಲಿ. ಬಟ್ ಎಲ್ಲೋ ಒಂದು ಕಡೆ ಅವರ ವ್ಯಕ್ತಿತ್ವನ ಅವ್ರು ಬಿಟ್ಕೊಡ್ಲೇ ಇಲ್ಲ. ಸೊ ನಮ್ಗೆ ಅನ್ಸಿದ್ದು ಏನಂತಂದರೆ ಮೇ ಬಿ ಅವರ ಕ್ಯಾರೆಕ್ಟ್ರೇ ಈ ರೀತಿ ಇತ್ತು. ಸೊ ಅದು ಚೇಂಜ್ ಆಗಿಲ್ಲ. ಸೊ ಬಟ್ ಫೈನಲ್ವರೆಗೂ ಬರಬೇಕಾಗಿತ್ತೇನೋ ಅಂತ ಅನ್ನಿಸ್ತು. ಎನಿವೇಸ್ ಗೈಸ್, ಏನು ಮಾಡೋಕ್ಕಾಗಲ್ಲ. ಸೊ ನೆನ್ನೆ ಎಪಿಸೋಡಲ್ಲಿ ಅದೇ ಮತ್ತೆ ಕಿಚ್ಚ ಸರ್ ಬರ್ತಾರೆ, ಎಲ್ಲರೂ ಕೂಡ ಲೈಕ್ ವೆಲ್ಕಮ್ ಮಾಡ್ಕೊತಾರೆ ಕಿಚ್ಚ ಸರ್. ನೆನ್ನೆ ಎಪಿಸೋಡ್ ಸುದೀಪ್ ಸರ್ ಹೇಗೆ ಕಾಣಿಸ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ್ಮೇಲೆ ನೆಕ್ಸ್ಟು ಈ ಕಡೆ 4 ಜನ, ಈ ಕಡೆ 3 ಜನ ಕೂತ್ಕೊಂಡಿರ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಸೆಂಟ್ರಲ್ ಖಾಲಿ ಹೊಡಿತಾ ಇರುತ್ತೆ. ಸೊ ಈಗ ಬಿಗ್ ಬಾಸ್ ಮನೇಲಿ ಬರ್ತಾ ತುಂಬ ಖಾಲಿ ಅಂತಾನೆ ಕಾಣಿಸ್ತಾ ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟು ಲೈಕ್ ಏನು ಭವ್ಯ ಅವರು ಮತ್ತೆ ತ್ರಿವಿಕ್ರಮ್ ಅವರ ಪ್ರಪೋಸಲ್ ಮ್ಯಾಟರ್ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ರಜತ್ ಅವರು ಕೇಳ್ತಾರೆ, ಏನು ರಜತ್ ಅವರೇ ನಿಮ್ಗೆ ಏನಾದ್ರು ಈ ಮ್ಯಾಟರ್ ಬಗ್ಗೆ ಗೊತ್ತಾ? ಮ್ಯಾಟರ್ ನಂಗೆ ಗೊತ್ತಿಲ್ಲ ಸರ್, ಆದರೆ ನನಗೆ ಒಂದೇನಂತಂದ್ರೆ ಇವ್ರು ಕೂಡ ಹಿಂಸೆ ಮಾತ್ರ ಹೆವಿ ಸರ್. ಅವ್ರ ಜಗಳ ಆಡಿದ್ರೆ ನನಗೆ ಒಟ್ಟಿನಲ್ಲಿ ಒಂಥರ ಹಿಂಸೆ ಆಗ್ಬಿಟ್ಟಿತ್ತು ಅಂತ ಹೇಳಿದಾಗ ಒಂದು ಮೆಮಿ ಕೂಡ ಆಗ್ತಾರೆ. ಆಕ್ಚುಲಿ ಅವ್ರದ್ದು ಟ್ರೋಲ್ ವಿಡಿಯೋ ಕೂಡ ಹಾಕ್ತಾರೆ. ಫಸ್ಟ್ ಆಕ್ಚುಲಿ ಇವ್ರದ್ದು ಇಬ್ರದ್ದು ಎತ್ಕೊಳ್ಳೋದು ಟಾಪಿಕ್, ಅವ್ರದ್ದು ಕೂಡ ವಿಟಿ ಪ್ಲೇ ಮಾಡ್ತಾರೆ. ಗೋಡಿ ಸುರೇಶ್ ಅವರು ಮೊನ್ನೆ ಬಂದಾಗ, ಸೊ ಯಾರು ಬಂದಿದ್ದು ನಿಮಗೆ ಸ್ಪರ್ಧಿಗಳು ಖುಷಿ ಆಯಿತು ಅಂತಂದಾಗ ಈ ಒಬ್ಬೊಬ್ರು ಸ್ಪರ್ಧಿಗಳು ಹೇಳ್ತಾರೆ, ಅವಾಗ ಒಂದು ವಿಟಿ ಪ್ಲೇ ಮಾಡ್ತೀನಿ ಅಂದ್ಬಿಟ್ಟು ಪ್ಲೇ ಮಾಡ್ತಾರೆ. ಅದರಲ್ಲಿ ಗೋಡಿ ಸುರೇಶ್ ಅವರು ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಭವ್ಯ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ, ನಿಮ್ಮಿಬ್ಬರದ್ದು ಪ್ರಪೋಸಲ್ ಏನಾಯಿತು ಅಂತ ಕೇಳ್ತಾರೆ. ಆ ಪ್ರಪೋಸಲ್ ಏನು ಗೊತ್ತಿಲ್ಲ ಹಾಗೆ ಅಂತ ಸ್ವಲ್ಪ ಕಾಗೆ ಹರಿಸ್ತಾರೆ. ಸೊ ಅದಾದ್ಮೇಲೆ ಒಂದು ರಿಕ್ವೆಸ್ಟ್ ಹೇಳ್ತಾರೆ, ಸರ್ ಒಂದು ಸ್ವಲ್ಪ ಪಿ ಕೊಡಿ ಸರ್ ಅಂತ ಕೇಳ್ತಾರೆ, ಒಂದು ಪ್ಯಾಕೆಟ್ನ ಅವ್ರು. ಅದಕ್ಕೆ ಸೊ ಆ್ಯಕ್ಚುಲಿ ಇದು ಬೋಗಿ ಬಂದು ನನಗೆ ಲಿಟ್ರಲಿ ಇಷ್ಟ ಆಗ್ತಲ್ಲ. ಏನಕ್ಕೆ ಇದು ಆನ್ ಏರಲ್ಲಿ ಮಾತಾಡ್ತಾರೆ? ಫಸ್ಟ್ ಆಫ್ ಆಲ್ ಅದನ್ನೆಲ್ಲ ನನಗೆಲ್ಲೋ ಅದು ಪರ್ಸ್ನಲಿ ಇಷ್ಟ ಆಗಲ್ಲ. ಅದೆಲ್ಲ ಪ್ರಮೋಟೇ ಮಾಡಬಾರ್ದು ಆ ಥರ ಎಲ್ಲ. ನಿಮ್ಗೆ ರಿಕ್ವೆಸ್ಟ್ ಬೇಕಾ? ನಿಮ್ಮ ಬಿಗ್ ಬಾಸಲ್ಲಿ ಏನು ದೊಡ್ಡೇನು ಇದೇನು ಸಾಧನೆ ಇಲ್ಲ. ನೀವು ಬೇಕಾದ್ರೆ ಪ್ರೈವೇಟಲ್ಲಿ ಕೊಟ್ಕೊಳ್ಳಿ ಅದನ್ನು. ನೀವು ಬಂದು ಟಿ ವಿ ಮುಂದೆ ಕೂತ್ಕೊಂಡು ಕೋಟ್ಯಾಂತರ ಅಭಿಮಾನಿಗಳು ನೋಡ್ತಾ ಇರ್ತಾರೆ, ಇಲ್ಲ ವೀಕ್ಷಕರು ನೋಡ್ತಾ ಇರ್ತಾರೆ. ಸೊ ಅವ್ರಿಗೂ ಒಂಥರ ಪ್ರಚೋದನೆ ಮಾಡ್ದಂಗೆ ಇರುತ್ತೆ. ಸೊ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ರಿಕ್ವೆಸ್ಟ್ ಅಷ್ಟೇ. ಪದೇ ಅದನ್ನೇ ಮಾಡ್ತಾ ಇದ್ದಾರೆ ಇಲ್ಲಿ. ಸುದೀಪ್ ಸರ್ ಒಂದು ಹೇಳ್ತಾರೆ, ನೀವೇನೋ ಕರೆಕ್ಟಾಗಿ ಹೇಳಿದ್ರೆ ರಜತ್ ಅವರೇ ನಿಮಗೆ ಒಂದು ಅದನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಓಕೆ ಸರ್ ಹೇಳ್ತೀನಿ ಅಂದ್ಬಿಟ್ಟು ನನಗೆ ಅದು ಗೊತ್ತಿರೋದು ಏನೋ ಹೇಳ್ತೀನಿ ಸರ್, ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ರಿಗೆ ಏನು ಅಂತ ಕಾಣಿಸ್ತಿದೆ ನನಗೆ ಅವರಿಬ್ಬರು ಮಧ್ಯೆ ಅಂತ ಹೇಳ್ತಾರೆ ಅಲ್ಲಿ. ಎಸ್, ಅವರು ಏನಂತ ಹೇಳಿದ್ರೆ ಒಂದು ಫ್ರೆಂಡ್ಶಿಪ್, ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಸರ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದ ವ್ಯಕ್ತಿ ಅಂತ ಅನಿಸಿದ್ದೆ ತ್ರಿವಿಕ್ರಮ್ ಅವರು ಅಂತ ಭವ್ಯ ಅವ್ರು ಹೇಳ್ತಾ ಇರ್ತಾರೆ. ಬಟ್ ಎಲ್ಲೋ ಒಂದು ಮೇಲ್ನೋಟಕ್ಕೆ ಹಂಗಂದ್ರೂ ನಮಗೂ ಏನು ಆ ಥರ ಏನು ಕಾಣಿಸ್ತಾ ಇಲ್ಲ. ನೋಡೋಣ ಆಚೆ ಬಂದಮೇಲೆ ಏನು ಎತ್ತಾಗತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವು ಯಾಕೆ ಸುಮ್ಮನೆ ಕಣ್ಣು ಹಾಕೋದಲ್ವ? ಅವ್ರು ಚೆನ್ನಾಗಿ. ನೆಕ್ಸ್ಟ್ ಇನ್ನೊಂದು ಆಕ್ಟಿವಿಟಿ ಬರುತ್ತೆ. ಈ ಆಕ್ಟಿವಿಟಿ ಏನಂತಂದ್ರೆ ಲಾನೇರೇ ಕರೀತಾರೆ. ಸೊ ಅಲ್ಲಿ ಲೈಕ್ ಸಾಂಗ್ ಆಡಬೇಕು. ಸಾಂಗ್ ಆದಮೇಲೆ ಲೈಕ್ ನೆಕ್ಸ್ಟ್ ಲಿರಿಕ್ಸ್ ಸ್ಟಾಪ್ ಆಗುತ್ತೆ, ಅದನ್ನು ಇವ್ರು ಆಡಬೇಕು. ಸೊ ಇದು ಒಂದು ಆಕ್ಟಿವಿಟಿ ಕೊಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಏನಂತಂದರೆ ಲೈಕ್ ಸಾಂಗ್ ಕರೆಕ್ಟಾಗಿ ಆಡಿಲ್ಲ ಅಂತಂದರೆ ಆ ಮೈಕಿಂದ ನೀರು ಬರುತ್ತೆ. ಸೊ ಇದೇ ಒಂದು ಆ್ಯಕ್ಚುಲಿ ಕಾಮಿಡಿ ಅಂತ ಹೇಳ್ಬೋದು. ಎಲ್ಲರದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರಜತ್ ಎಪಿಕ್. ಹೌದು, ಸೊ ರಜತ್ ಎಪಿಕ್ ಅಂತ ಹೇಳ್ಬೋದು. ಆ್ಯಂಡ್ ಇದು ತ್ರಿವಿಕ್ರಮ್ ಅವರು ಅಷ್ಟೇ, ಅವ್ರಿಗೆ ಫುಲ್ ಸಾಂಗ್ ಗೊತ್ತಿರುತ್ತೆ, ಬಟ್ ಅದಾದ್ಮೇಲೆ ಏನು ಅಂತ ಗೊತ್ತಿರಲ್ಲ. ಸೊ ಅದು ಮಜಾ ಇತ್ತು. ಸೊ ಎಲ್ಲರೂ ನೀರು ಹಾಕ್ಸ್ಕೊಂತಾರೆ. ಸೊ ಸುದೀಪ್ ಸರ್ ಒಂದು ಗ್ಯಾಪಲ್ಲಿ ಒಂದು ಬ್ರೇಕ್ನ ಕೊಡ್ತಾರೆ, ಹೋಗಿ ಒಂದು 10 ಮಿನಿಟ್ಸ್ ರೆಡಿಯಾಗಿ ಬನ್ನಿ ಅಂತ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಲೈಕ್ ಈ ಮನೆಯಲ್ಲಿ ಸ್ಟಾರ್ಟಿಂಗ್ ಇಂದ ಡೇ 1 ಇಂದ ಇಲ್ಲಿ ತನಕನೂ ಅವರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಮೇಲೆ ಲೈಕ್ ಬ್ಲಾಕ್ ಬಸ್ಟರ್, ಈ ಕಡೆ ಒಂದು ಫ್ಲಾಪ್ ಅಂತ. ಸೊ ಇವು ಯಾರು ನಿಲ್ಲಿಸ್ಬಿಟ್ಟು ಅವ್ರಿಗೆ ರೀಸನ್ ಕೊಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಯೂಶಲಿ ಜಾಸ್ತಿ ಜನ ಎಲ್ಲ ಏನಂತಂದ್ರೆ ಮಂಜು ಅವ್ರಿಗೆ ಫ್ಲಾಪ್ ಅಂತ ಕೊಟ್ಟಿರೋದು. ಸೊ ಕಾರಣಗಳು ನಿಮ್ಗೆ ಗೊತ್ತೇ ಇದೆ. ಸೊ ಮೊದಲನೇ 2 ವೀಕು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಂಥ ಮಂಜಣ್ಣ ಅವರು. ಸೊ ಅದಾದಮೇಲೆ ಗೌತಮಿ ಅವರ ಹಿಂದೆ ಕಳೆದೋದ್ರು ಅಂತಲೇ ಕಾಣಿಸುತ್ತೆ. ಅದು ತುಂಬ ಸೈಲೆಂಟ್ ಆದರು ಅಂತಲೇ ಗೊತ್ತಾಗಿದೆ. ಯಾಕಂದರೆ ಹೌದು, ಮೇ ಬಿ ಅವ್ರ ಕ್ಯಾರೆಕ್ಟರ್, ಮಂಜಣ್ಣನ ಕ್ಯಾರೆಕ್ಟರ್ ಅದಾಗಿತ್ತೇನೋ. ನಾವು ಮಂಜಣ್ಣನ ಸ್ಟಾರ್ಟಿಂಗ್ ಬಂದಾಗ ಒಂದು ಎನರ್ಜೆಟಿಕ್ ಆಗಿ ಒಂದು ಸ್ವಲ್ಪ ಬಿಗ್ ಬಾಸ್ ಮನೆಗೆ ಏನೇನು ಬೇಕೋ ಅದೆಲ್ಲ ಮಾಡಿದ್ರು. ಬಟ್ ಅದಾದಮೇಲೂ ಕೂಡ ಅವ್ರು ಬಿಗ್ ಬಾಸ್ ಮನೆ ಅನ್ನೋದಕ್ಕಿಂತ ಟಾಸ್ಕಲ್ಲಿ ಏನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ರು. ಅವ್ರ ಥರ ಇನ್ನೊಬ್ರು ಯೋಚನೆ ಮಾಡೋರು ಆ ಮನೇಲಿ ಇನ್ನೊಬ್ರು ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ಗೌತಮಿಯಿಂದ ಒಂದು ಸ್ವಲ್ಪ ದೂರ ಇದ್ದಿದ್ರೆ ಇನ್ನೊಂದು ಚೂರು ಗೌತಮಿ ಅವ್ರ ಪರ್ಫಾರ್ಮೆನ್ಸು ಇನ್ನೂ ರೈಸ್ ಆಗ್ತಿತ್ತೇನೋ, ಇವ್ರ ಪರ್ಫಾರ್ಮೆನ್ಸ್ ಇನ್ನೂ ರೈಸ್ ಆಗ್ತಿತ್ತೇನೋ. ಮೇ ಬಿ ಅವರು ಫೈನಲ್ವರೆಗೂ ಬಂದು ನಮಗೆ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಲೈಕ್ ಅವ್ರು ಏನೇನು ಪರ್ಫಾರ್ಮೆನ್ಸ್ ಮಾಡೋಕೆ ಹೋದ್ರು ಎಲ್ಲಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾಗಲಿ ಎಲ್ಲನೂ. ಸೊ ಹಂಗಾಗಿ ಸ್ವಲ್ಪ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಂಡ್ರೇನೋ ಉಗ್ರ ಮಂಜೂರು ಅಂತ ಅನಿಸ್ತು. ಸೊ ಇದಾಗಿ ನೆಕ್ಸ್ಟು ಹನುಮಂತ್ ಅವ್ರು ಬರ್ತಾರೆ. ಹನುಮಂತ್ ಅವರು ಫ್ಲಾಪಲ್ಲಿ ಲೈಕ್ ರಜತ್ ಅವ್ರನ್ನ ನಿಲ್ಲಿಸ್ತಾರೆ, ಈ ಕಡೆ ಒಂದು ತ್ರಿವಿಕ್ರಮ್ ಅವ್ರನ್ನ ನಿಲ್ಲಿಸ್ತಾರೆ. ರಜತ್ ಅವ್ರು ಏನಂತ ಹೇಳ್ತಾರೆ ಅಂತಂದರೆ ಲೈಕ್ ಅವ್ರು ಕೊಡೋ ಸಿಲ್ಲಿ ರೀಸನ್ನೇ ನಾವು ಕೊಡ್ತೀವಿ, ಸಿಲ್ಲಿ ರೀಸನ್ನೇ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಇತ್ಕೊಳಕ್ಕೆ ಆಗ್ತಿರಲಿಲ್ಲ. ಇನ್ನು
ಲೈಕ್ ದೊಡ್ಡ ರೀಸನ್ ಕೊಟ್ರೆ ಅದನ್ನೇನು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಒಂದು ಅರ್ಥದಲ್ಲಿ ಹೇಳ್ತಾರೆ ಅಲ್ಲಿ, ಅಂದ್ರೆ ಸಾಂಗ್ ಕೂಡ ಆಡ್ತಾರೆ ಅಲ್ಲಿ. ಹನುಮಂತು ಅವರ ಇದಾಗಿದ ತಕ್ಷಣನೇ ರಜತ್ ಅವ್ರು ತುಂಬಾ ಟ್ರಿಗರ್ ಆಗ್ತಾರೆ. ಆಕ್ಚುಲಿ ರಜತ್ ಅವ್ರನ್ನ ಟ್ರಿಗರ್ ಮಾಡೋದು ತುಂಬಾ ಈಸಿ. ಸೊ ಅವ್ರನ್ನ ಹತ್ರ ಚೆನ್ನಾಗಿದ್ರೆ ಚೆನ್ನಾಗಿದ್ ಬಿಡ್ತಾರೆ. ಅದೇ ಏನಾದ್ರು ಅವ್ರ ಬಗ್ಗೆನೇ ಏನಾದ್ರು ಒಂದು ಒಪಿನಿಯನ್ ಕೊಟ್ರೆ ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಡಲ್ಲ ಅಂತಾನೆ ಕಾಣಿಸುತ್ತೆ. ಬಟ್ ಏನಿಸ್ ಅದು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ಬಟ್ ರಜತ್ ಅವ್ರು ಒಂಥರ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಇದೊಂದ್ ಕಡೆ ಎಲ್ಲೋ ಎಡವುತ್ತಾ ಇದಾರೆ. ಏನೋ ಒಂದು ಒಪಿನಿಯನ್ ಕೊಟ್ರೆ ಅದನ್ನ ತಗೊಂಡು ಲೈಕ್ ರಿಟರ್ನ್ ಕೊಡೋ ಅನ್ನೋದು, ರಿಟರ್ನ್ ಚೆನ್ನಾಗಿ ಕೊಡಬೇಕು. ಬಟ್ ಅವ್ರು ಅದನ್ನೇನ್ ಮಾಡ್ತಾರೆ, ತುಂಬಾ ಕೋಪ ತಗೊಂಡು ಅವ್ರಿಗೆ ರಿಟರ್ನ್ ಕೊಡೋದಾಗ ಏನಾಗುತ್ತೆ, ಒಂಥರ ಅವರೇ ಆಕ್ವರ್ಡ್ ಆಗಿ ಕಾಣಿಸ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಮಾತಾಡ್ತಾರೆ. ಲೈಕ್ ರಜತ್ ಮತ್ತೆ ಹನುಮಂತು ಒಂದು ಸ್ವಲ್ಪ ಹೊತ್ತು ಕ್ವಶನ್ ಕೇಳ್ತಾರೆ, ಈ ಮನೇಲಿ ನೀವು ಬೇಕಾದ್ರೆ ಏನಾದ್ರು ನನ್ನ ಮುಂದೆ ಏನಾದ್ರು ಒಂದು ಕೇಳ್ಬೋದು ಅಂತ ಕೇಳಿ ಅಂತ ಹೇಳ್ತಾರೆ ಇಲ್ಲಿ ಸುದೀಪ್ ಸರ್ ಮುಂದೆ. ಸೊ ರಜತ್ ಅವ್ರು ಇದೇ ಪಾಯಿಂಟ್ ಎತ್ಕೊಳ್ತಾರೆ. ಈಗ ಅಲ್ಲಿ ಆಕ್ಚುಲಿ ಅವ್ರು ಮಾತಾಡಬೇಕು ಅಂತ ರೈಸ್ ಮಾಡ್ತಾರೆ, ಅಲ್ಲಿ ಮಾತಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕೊಂಡಿಸ್ತಾರೆ. ಅದೇ ಪಾಯಿಂಟ್ ರೈಸ್ ಮಾಡ್ಕೊಂಡು ಕೇಳ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲೂ ಕೂಡ ಹನುಮಂತ್ ಅವರು ಕರೆಕ್ಟಾಗಿ ಅದೇ ಸೇಮ್ ಒಂದು ಟಾಂಗ್ ಕೊಟ್ಟರು ಅಂತಾನೆ ಹೇಳ್ಬೋದು ಇಬ್ಬರು ಅಲ್ಲಿ ಹನುಮಂತ್ ಅವರು ರಜತ್ ಅವ್ರಿಗೆ. ಎಸ್, ಇದಾದ್ಮೇಲೆ ಇನ್ನೊಬ್ಬರನ್ನ ಸೇಫ್ ಮಾಡುವಂತ ಟೈಮ್ ಬರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಭವ್ಯ ಅವ್ರಿಗೆ ಒಂದು ಸ್ವಲ್ಪ ಪ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳ್ಬೋದು. ಭವ್ಯ ಅವ್ರಿಗೆ ನೀವು ಸೇವ್ ಆಗಿದ್ರಾ ಅಂತ ಹೇಳ್ತಾರೆ. ಸಾರ್ ಥ್ಯಾಂಕ್ ಯು ಸರ್, ನಿಜ ಹೇಳ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾರೆ. ಇಲ್ಲ ಸುಮ್ಮನೆ ಹೇಳಿದೆ ಕುತ್ಕೊಳ್ಳಿ ಅಂತ ಅಂತಾರೆ. ಸೊ ಒಂದಷ್ಟೊತ್ತು ಆಟ ಆಡಿಸಿ ಆಮೇಲೆ ಭವ್ಯ ಅವರು ರಿಯಲ್ ಆಗಿ ಸೇಫ್ ಆಗಿದ್ರ ಅಂತ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ರಜತ್ ಅವ್ರು ಸೇವ್ ಆದ್ಮೇಲೆ ಲಾಸ್ಟ್ ಇಬ್ರು ಉಳ್ಕೋತಾರೆ, ಉಗ್ರಂ ಮಂಜು ಅವರು ಮತ್ತೆ ಧನರಾಜ್ ಅವರು ಉಳ್ಕೊಂತಾರೆ. ಅಂದ್ರೆ ಸುದೀಪ್ ಸರ್ ಕೇಳ್ತಾರೆ ಅವ್ರನ್ನ ಫಸ್ಟ್, ಏನಕ್ಕೆ ನೀವು ಬಾಟಮ್ ಟೋಲ್ ಉಳ್ಕೊಂಡಿದ್ರಿ, ನಿಮ್ಗೆ ಏನೋ ರೀಸನ್ಸ್ ಗೊತ್ತಾ ಅಂತ. ಅಂಡ್ ಅದಕ್ಕೆ ಉಗ್ರಂ ಮಂಜು ಅವರು ಹೇಳ್ತಾರೆ, ಹೌದಣ್ಣ ಎಲ್ಲೋ ಒಂದ್ ಕಡೆ ನಾನೇ ಒಂದ್ ಸ್ವಲ್ಪ ಮಿಸ್ ಮಾಡಿದೆ, ನೀವು ಅರ್ಥ ಮಾಡ್ಕೊಂಡಿಲ್ಲ. ಸೊ ನನ್ನ ಆಟ ನಾನು ಆಡಕ್ ಆಗಿಲ್ಲ, ಅದಕ್ಕೋಸ್ಕರ ಈ ಜಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಧನರಾಜ್ ಅವರು ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಇಟ್ಕೊಂತಾರೆ. ಸೊ ಹೌದು, ನಾನು ಸ್ಟಾರ್ಟಿಂಗ್ ಒಂದು 2-3 ವೀಕ್ಸ್ ನಾನು ಲೈಕ್ ಏನು ಆಡಿರಲಿಲ್ಲ, ಆಮೇಲೆ ನಾನು ನನ್ನ ಆಟನ ಆಡ್ಕೊಂಡ್ ಬಂದೆ. ಬಟ್ ಲಾಸ್ಟ್ ವೀಕ್ ನನ್ನಿಂದ ಒಂದು ತಪ್ಪಾಗಿದೆ, ಅದು ಕೂಡ ಸಾರಿ ಕೇಳ್ತೀನಿ ಅಂತ ಕೂಡ ಸಾರಿ ಕೇಳ್ತಾರೆ ಅಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಉಗ್ರಂ ಮಂಜು ಅವ್ರನ್ನ ಸೇಫ್ ಮಾಡಿ ಫ್ರೀಸ್ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದೆ. ಧನರಾಜ್ ಅವರು ಹೋಗೋ ಟೈಮ್ ಬರ್ತದೆ. ಸೊ ಧನರಾಜ್ ಅವ್ರು ಏನಂತಂದ್ರೆ ಒಂದು ಇಷ್ಟ ಆಗೋದು ಏನಂತಂದ್ರೆ ಅವರ ದೋಸ್ತನ ಬಗ್ಗೆ ಇರುವಂಥ ಅಭಿಮಾನ ಅಂಡ್ ಎಲ್ಲರ ಮೇಲೆ ಇರುವಂಥ ಕ್ಯಾರೆಕ್ಟರ್ ತೋರಿಸ್ತಿರ್ಬೋದು, ಅದು ತುಂಬಾ ಇಷ್ಟ ಆಗುತ್ತೆ ಅಂತ. ದೇವನಿಂದ ನಮ್ಗೆ ಇಲ್ಲಿ ತನಕ ಎಂಟರ್ಟೈನ್ಮೆಂಟ್ ಅಂತ ಆ ವಿಭಾಗಕ್ಕೆ ಬಂದ್ರೆ ಅವ್ರು ಚೆನ್ನಾಗಿ, ಅವ್ರು ಒಬ್ಬರನ್ನ ಬಿಟ್ಟರೆ ಬೇರೆ ಯಾರು ನನಗೆ ಅಷ್ಟು ಕಾಣಿಸ್ಲೇ ಇಲ್ಲ. ಆಕ್ಚುಲಿ ಕಾಮಿಡಿ ಬಿಟ್ಟ ಮ್ಯಾಟ್ರಿಗೆ ಬಂತು ಅಂತಂದ್ರೆ. ಸೊ ಎಲ್ಲೋ ಒಂದ್ ಕಡೆ ನನಗೂ ಬೇಜಾರಾಗಿದೆ. ಇಲ್ಲಂದ್ರೆ ಹನುಮಂತು ಅವರು ಒಂದು ಸ್ವಲ್ಪ ಸೇಫ್ ಮಾಡಿಬಿಟ್ಟಿದ್ರೆ ಮೇ ಬಿ ಫೈನಲ್ವರೆಗೂ ಬರ್ತಿದ್ರು, ಫೈನಲ್ ಕಂಟೆಸ್ಟ್. ಮೇ ಬಿ ಹನುಮಂತು ಅವತ್ತು ರಾಂಗ್ ಡಿಸಿಷನ್ ತಗೊಂಡ್ರ ಇಲ್ಲ ರೈಟ್ ಡಿಸಿಷನ್ ತಗೊಂಡ್ರ ಅಂತ. ಸೊ ಎರಡು ಕಡೆ ಕ್ವಶನ್ ಮಾರ್ಕ್ ನಮ್ಗೆ ಮೂಡ್ತಾ ಇದೆ. ಅಂದ್ರೆ ನನಗೆ ಬಿಗ್ ಬಾಸ್ ಅವರು ಆಕ್ಚುಲಿ ಹನುಮಂತಂಗ್ ಕೊಟ್ಟಿರೋ ಇದೇ ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಓಕೆ, ಅವರು ಹನುಮಂತು ಅವರು ಹಾರ್ಡ್ ಡಿಸೈನ್ ಕಷ್ಟಪಟ್ಟು ಟಾಸ್ಕ್ ಆಡಿ ಆ ಫೈನಲ್ ವೀಕಲ್ಲಿ ಕ್ಯಾಪ್ಟನ್ಸ್ ಆಗಿ ಅಂತ ಪಡ್ಕೊಂಡಿದ್ದಾರೆ, ಅದು ಓಕೆ. ಬಟ್ ಇಲ್ಲಿ ಸೇವ್ ಮಾಡುವಂಥ ಮ್ಯಾಟ್ರ್ ಬಂತು ಅಂತಂದಾಗ ಟಾಸ್ಕ್ಗಳು ಕೊಟ್ಟು ಮಾಡ್ಬೋದಾಗಿತ್ತೇನೋ. ಎಲ್ಲೋ ಒಬ್ಬರಿಗೆ ನೀವು ಆ ಥರ ಸೇಫ್ ಆಗ್ಬೋದು, ಯಾರನ್ನಾರು ಒಬ್ಬರನ್ನ ನೀವು ಫೈನಲ್ ಲಿಸ್ಟ್ ಹೋಗ್ಬೋದು ಅನ್ನೋ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಬಟ್ ಈ ಫೈನಲ್ ಲಿಸ್ಟಲ್ಲಿ ಬಂದಂಥ ಧನರಾಜ್ ಅವ್ರನ್ನ ಮುಳುಗಿಸಿದ್ರು. ಧನರಾಜ್ ಅವ್ರನ್ನ ಮತ್ತೆ ತಗೊಂಡ್ಬಂದು ಈಗ ಎಲಿಮಿನೇಟ್ ಮಾಡಿರೋದು. ಸೊ ಗೈಸ್, ನಿಮಗೆ ಬಿಟ್ಟಿದ್ದೀವಿ, ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಥಾಟ್ ಪ್ರೊಸೆಸ್ ದಯವಿಟ್ಟು ಕಮೆಂಟ್ ಮಾಡಿ. ಸಿದ್ದಾರಾಮಯ್ಯ ನೆಕ್ಸ್ಟ್ ಧನರಾಜ್ ಅವ್ರನ್ನ ಆಚೆ ಕಡೆ ಕರ್ಕೊಂತಾರೆ, ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಬರ್ತಾರೆ. ಸೊ ಏನು ಮನಸ್ಸಲ್ಲಿ ಇಕ್ಕೋಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡ್ಬಿಟ್ಟು ಬರ್ತಾರೆ. ಸೊ ಅಗೇನ್ ಲೈಕ್ ಸ್ಟೇಜ್ ಮೇಲೆ ಬಂದು ಅಲ್ಲಿ ಕೂಡ ಸುದೀಪ್ ಸರ್ ಅವ್ರು VT ಪ್ಲೇ ಮಾಡ್ತಾರೆ, ಏನು ಅನಿಸ್ತದೆ ಅಂತೆಲ್ಲ ಕೇಳ್ಬಿಟ್ಟು ಅವ್ರಿಗೆ ಸೆಂಡ್ ಆಫ್ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಗೈಸ್, ಧನರಾಜ್ ಅವ್ರು ಹೋಗಾಯ್ತು. ಇನ್ನೇನು ಒಂದು 6 ಜನ ಉಳ್ಕೊಂಡಿದ್ದಾರೆ. ಸೊ 6 ಜನದಲ್ಲಿ ಇನ್ನೂ ಇಬ್ರು ಶನಿವಾರ ಹೋಗ್ತಾರೆ, ಇನ್ನು 4 ಜನ ಭಾನುವಾರ ಲೈಕ್ ಯಾರು ಒಬ್ರು ವಿನ್ನರ್ ಅಂತ ಗೊತ್ತಾಗ್ತಾರೆ. ಒಂದು ಬೇಜಾರು ಏನಂದ್ರೆ ಗೈಸ್, ಇಷ್ಟು ದಿನ ನಮಗೂ ಕೂಡ ಬೇಜಾರಾಗುತ್ತೆ. 3-3.5 ತಿಂಗಳು ಸತತವಾಗಿ ಬಿಗ್ ಬಾಸ್ ವೀಡಿಯೋಸ್ಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸಖತ್ತು ಪ್ರೀತಿ ಕೊಟ್ಟಿದ್ದೀರಾ. ಸೊ ದಿನ ವೀಡಿಯೋಸ್ ಮಾಡ್ತಾ ಇರ್ತೀವಿ, ನಿಮ್ಮ ಒಂದು ರೆಸ್ಪಾನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು ನಮ್ಮ ಮೇಲೆ. ಆ್ಯಂಡ್ ಇದಾದ್ಮೇಲೆ ಇನ್ನೊಂದು ವಾರ ಆದಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಇರಲ್ಲ. ಸೊ ಬಿಗ್ ಬಾಸ್ ಪ್ರಿಯರೆಲ್ಲ ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಾರೆ ಅಂತ ಗೊತ್ತು. ಬಟ್ ಸ್ಟಿಲ್ ತುಂಬ ಜನ ನಮ್ಮ ನೋಡೋಕ್ಕೂ ಅಂತಲೂ ಬರ್ತಾರೆ. ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ನಾವು ಇದೇ ಥರ ಬೇರೆ ಬೇರೆ ಕಂಟೆಂಟ್ಗಳು, ಬ್ಲಾಗ್ಸ್ಗಳು ಮತ್ತು IPL ವೀಡಿಯೋಸ್ಗಳು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಆ್ಯಂಡ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.